ಎನಿವೆ ನಮ್ಮ ಜೊತೆಯಲ್ಲಿ ಅಪ್ಪಚ್ಚು ರಂಜನ್ ಅವರು ಕೂಡ ಮಾಜಿ ಸಚಿವರು ಜಾಯ್ನ್ ಆಗಿದ್ದಾರೆ. ಅಪ್ಪಚ್ಚು ರಂಜನ್ ಸರ್, ನಿಮಗೆ ಈ ಹಿಂದೂ ಹುಲಿಗಳು ಅಂತ ಕರೆಸ್ಕೊಳ್ಳುವ ಕೆಲ ಬಿಜೆಪಿ ನಾಯಕರ ಮೌನದ ಬಗ್ಗೆ ಬೇಸಿಕ್ ಪ್ರಶ್ನೆ ಕೇಳಬೇಕಾಗಿತ್ತು. ಅಲ್ಲಿಗೆ ಹೋಗೋಕ್ ಮುಂಚೆ ನಾವೀಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ನಿನ್ನೆ ಅಲ್ಲಿ ಕೇವಲ ಯೂಟ್ಯೂಬರ್ಸ್ ಮೇಲೆ ಮಾತ್ರ ಹಲ್ಲೆ ಆಗಲಿಲ್ಲ ಸರ್, ಖಾಸಗಿ ಸುದ್ದಿ ವಾಹಿನಿಯ ಕ್ಯಾಮ್ರಾ ಪರ್ಸನ್ ಹಾಗೆ ರಿಪೋರ್ಟರ್ ಮೇಲೆ ಕೂಡ ಹಲ್ಲೆ ಆಯಿತು. ಈಗ FIR ಆಗಿದೆ, ಅದು ಒಂದು ಭಾಗ. ಮತ್ತೊಂದು ಭಾಗ ಹೇಳ್ತೀನಿ ಸರ್, ಈ ಹಲ್ಲೆ ಯಾರಿಂದ ಆಗಿದೆ ಅನ್ನೋ ಆರೋಪ ಮಾಡ್ತಿದ್ದಾರಲ್ಲ ಸುದ್ದಿವಾಹಿನಿಯವರು, ಅವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಖಾಸಗಿ ವಾಹಿನಿಯ ಆಂಕರ್ ಕಂಡಲ್ ಹೊಡಿತೀವಿ ಸರ್, ನಾವು ಅದೇ ಕುಟುಂಬಕ್ಕೆ ಸೇರಿದವರಾಗಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಕಂಡಲ್ ಹೊಡಿತೀವಿ ಒಬ್ಬ ಫೀಮೇಲ್ ಆಂಕರ್ ಬಗ್ಗೆ, ಅವಳಿಗೆ ನಾವಿನ್ನು ಹಬ್ಬ ತೋರಿಸ್ತೀವಿ ಅಂತ ಹೇಳ್ತಾರೆ ಅಂದರೆ ಇವರಿಗೆ ಧೈರ್ಯ ಎಲ್ಲಿಂದ ಬರ್ತಾ ಇದೆ? ಇದನ್ನು ನಾವು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಕರಿಬೇಕಾ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಕರಿಬೇಕಾ? ಇವರೆಲ್ಲ ಹೆಣ್ಣು ಮಕ್ಕಳ ಪರ ನ್ಯಾಯಕ್ಕಾಗಿ ಆಗ್ರಹಿಸುವವರು. ಒಬ್ಬ ಫೀಮೇಲ್ ಆಂಕರ್ಗೆ ಹಬ್ಬ ಮಾಡ್ತೀವಿ, ಆಂಕರ್ ಕಂಡಲ್ಲಿ ಹೊಡಿತೀವಿ ಅನ್ನೋರು ಹೆಣ್ಣು ಮಕ್ಕಳ ಪರ ಹೋರಾಟಗಾರರ? ಅಪ್ಪಚ್ಚು ರಂಜನ್ ಸರ್, ನಿಜವಾಗ್ಲೂ ಭಾರತದ ಸಂವಿಧಾನದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಕಾನೂನಿಗೆ ವಿರುದ್ಧವಾಗಿ ಹೋಗುವಂಥದ್ದನ್ನು ಲಾ ಆ್ಯಂಡ್ ಆರ್ಡರ್ ಏನಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದನ್ನು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆದರೆ ಒಂದು ವಿಚಾರ ನೀವು ಆಗಲೇ ಮಾತಾಡೋದು ನಾನು ಕೇಳಿದೆ, ವೀಸಾ ಎಲ್ಲ ಕೊಟ್ಟಿಲ್ಲ, ವೀಸಾ ಅವ್ರು ಎಂಟ್ರಾಗಿಲ್ಲ ಅಂತ ಹೇಳೋ ವಿಚಾರ ನಾನು ಮಾತಾಡೋದು ಕೇಳಿದೆ. ಯಾರೇ ಫಾರಿನಿಗೆ ಹೋಗಬೇಕಾದ್ರೂ ಕೂಡ ಅವರಿಗೆ ವೀಸಾ ಇಶ್ಯೂ ಆದರೆ ಅವರ ಅಮೇರಿಕಕ್ಕೆ ಹೋಗ್ತಾರಾ, ಅಲ್ಲ ದುಬೈಗೆ ಹೋಗ್ತಾರಾ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರ ರೊಟೀನೇ ಚೆಕ್ ಮಾಡ್ತಾರೆ, ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡ್ತಾರೆ, ಆ ಕೊಟ್ಟಂಥ ವೀಸಾ ನಂಬರ್ ಚೆಕ್ ಮಾಡ್ತಾರೆ. ಮೆಡ್ರಾಸಲ್ಲಿ ವೀಸಾ ಇಶ್ಯೂ ಮಾಡಿದರೆ ಅದು ಯಾವ ಆಧಾರದ ಮೇಲೆ ಇಶ್ಯೂ ಮಾಡಿದರೆ, ಹೇಗೆ ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ತಾ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಅಲ್ಲಿ ಒಂದೇ ಸೆಕೆಂಡಿಗೆ ಅದು ಅಲ್ಲಿ ಬರ್ತದೆ. ಅದನ್ನು ನೋಡ್ಕೊಂಡು ಅವ್ರು ನಮ್ಮನ್ನ ಕ್ವಶನ್ ಮಾಡ್ತಾರೆ. ಸುಮ್ಮನೆ ವೀಸಾ ಹೋಗಿ ಸೀಲ್ ಮಾಡ್ಕೊಂಡು ಬಂದ್ಬಿಟ್ಟು ಇದನ್ನು ರೇಷನ್ ಅಂಗಡಿಯಲ್ಲಿ ಸೀಲ್ ಹಾಕೊಂಡು ಬರುವಂತ ಕೆಲಸ ಅಲ್ಲ. ನೀವ್ ಏನ್ ಹೇಳ್ಲಿಕ್ಕೆ ಹೊರಟ್ರಿ ನನ್ಗೆ ಅರ್ಥ ಆಯ್ತು. ನಾನು ಕೇಳಿದ್ದು ಇಷ್ಟೇನೆ, ಅಂದ್ರೆ ಈ ಪ್ರಕರಣದಲ್ಲಿ ಆಚೆ ನಡೀತಾ ಇರುವ ಈ ಪ್ರತಿ ಮಾತುಗಳ ಸಂಘರ್ಷ ಇದೆಯಲ್ಲ, ಇದಕ್ಕೆ ಕಡಿವಾಣ ಹಾಕಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಹೌದೋ ಅಲ್ವೋ? ಕೇವಲ ಒಂದು SIT ರಚನೆ ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ಆಯ್ತಾ ಸರ್ಕಾರ ಜವಾಬ್ದಾರಿ ಅಂತ ಹೇಳಿ? ನಿಜವಾಗಲೂ ಕೂಡ ಸರ್ಕಾರಕ್ಕೆ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕು. ಅದೊಂದು ಹಿಂದೂ ಧಾರ್ಮಿಕ ಕೇಂದ್ರ, ನಮ್ಮ ಜನತೆಯ ಶ್ರದ್ಧಾ ಕೇಂದ್ರ. ಅದನ್ನು ಹಾಳು ಮಾಡುವಂಥ ಕೆಲಸವನ್ನು ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕಾಗ್ತದೆ. ಸರ್ಕಾರ ಇದಕ್ಕೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಬಹಳ ತಪ್ಪು ಅಂತ ಹೇಳಿ ಇಚ್ಛೆ ಪಡ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹೇಳಿ ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಹೋರಾಡ್ತಿರುವವನು ಅಂತ ಅನ್ಕೊಂಡು ಒಬ್ಬ ಫೀಮೇಲ್ ಆಂಕರ್ಗೆ ಹಬ್ಬ ಮಾಡ್ತೀನಿ, ಆಂಕರ್ ಕಂಡಲ್ಲಿ ಹೊಡಿತೀನಿ ಅಂತಿದ್ರು ಕೂಡ ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಸರ್ ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ? ಬಂದೆ ಅಪ್ಪಚ್ಚು ರಂಜನ್ ಸರ್, ಒಂದ್ ನಿಮಿಷ. ನಿಜವಾಗ್ಲೂ ಕೂಡ ಇದು ದೊಡ್ಡ ತಪ್ಪು, ಮಹಿಳೆಯರಿಗೆ ಮಾಡುವ ಒಂದು ಅಪಮಾನ. ಅಂತವರ ಮೇಲೆ ಇಮಿಡಿಯೇಟ್ ಸರ್ಕಾರ ಕೇಸ್ ದಾಖಲೆ ಮಾಡಿ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಆಗ್ತೇನೆ. ನಿಖೇತ್ ರಾಜ್ಮೌರೆ, ಒಂದು ರೀತಿಯಲ್ಲಿ ಸರ್ಕಾರವೇ ಕುಮ್ಮಕ್ಕು ಕೊಟ್ಟಾಗ ಆಗ್ತದೆ. ನಿಖೇತ್ ಅವ್ರು ಹೇಳಿ. ನೀವು ನೋಡಿ, ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ ಏನಂತಂದ್ರೆ, ಈ ಎರಡೂ ಕಡೆಗಳಲ್ಲಿ ಅತಿರೇಕ ಹೆಚ್ಚಾಗ್ತಾ ಇದೆ. ಅದು ನಾವು ಯಾವಾಗಲೂ ಒಂದು ಕಡೆ ಬೆರಳು ಮಾಡಿ ತೋರಿಸ್ತಾ ಇರ್ತೀವಿ. ನಾನು ಸಮರ್ಥಿಸ್ತಾ ಇಲ್ಲ, ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಸಮರ್ಥಿಸೋದಾಗ್ಲಿ ಮತ್ತೊಂದು ಅಲ್ಲ. ನಾನು ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಒಂದು ಮಾಧ್ಯಮದ ನಿರೂಪಕರು ಕೂತ್ಕೊಂಡು ಇವ್ರುಗಳ ಬಗ್ಗೆ ಭಾಳ ಹೀನಾಯವಾಗಿ, ಬಹುಶಃ ನೀವೊಬ್ರು ಹೆಣ್ಮಗಳು ಕೂತಿದ್ದೀರಿ, ನಿಮ್ಮ ಮುಂದೆ ನಾನು ಶಬ್ದ ಬಳಸಲಾರೆ ಆ ರೀತಿಯಾಗಿ ಈ ಕಡೆ ಸಮರ್ಥನೆ ಮಾಡ್ತಾ ಮಾತನಾಡ್ತಾ ಇದ್ರು. ಆ ಕಡೆ ಕೂಡ ಅದೇ ಥರದ ಪದಪ್ರಯೋಗಗಳು ಆ ಕಡೆಯಿಂದಲೂ ನಡೀತಾ ಇದೆ. ನಾನು ಕೇಳ್ತಿರೋದು ಏನು ಅಂತಂದ್ರೆ, ನಾವು ಒಂದ್ ಕಡೆ ಬೆರಳು ಮಾಡಿ ತೋರಿಸೋದಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು ಸರ್, ನಾನು ಶುರುವಿಂದನೂ ಹೇಳ್ತಿರೋದು, ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನು ಒಳಗೊಂಡಂತೆ ಬಾಯಿ ಕಡಿವಾಣ ಹಾಕೋ ಪ್ರಯತ್ನ ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಹೌದೋ ಅಲ್ವೋ ಇಂಥ ಸೆನ್ಸಿಟಿವ್ ಮ್ಯಾಟರ್ನಲ್ಲಿ? ಅಲ್ಲ, ಸರ್ಕಾರ ನೋಡಿ, ಮಾಧ್ಯಮಗಳನ್ನ ಸರ್ಕಾರದ ವಿರುದ್ಧವೇ ನೀವು ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದೀರಿ, ಅದಕ್ಕೆ ಕೇಸ್ ಹಾಕಿದ್ದೀರಲ್ಲ ಸರ್? ಹೌದು, ನಾನು ಹೇಳ್ತಾ ಇರೋದು ಸುಳ್ಳು ಸುದ್ದಿ ಅಂತ ಹೇಳಿ ಕೇಸ್ ಹಾಕಿದ್ದೀರಿ. ನಿಜ ಯಾವುದು ಸುಳ್ಳು ಯಾವುದು ಕೋರ್ಟ್ಗಳು ಕೂಡ ತೀರ್ಮಾನ ಕೊಟ್ಬಿಟ್ಟಿದೆ. ಹೆಂಗೆ ಅಂದ್ರೆ, ಈ ಮಾಧ್ಯಮದವರು ನದಿ ದಡ ಆಡ್ತಾ ಇರ್ತೀರಿ. ನೀವು ನದಿ ಅಂದ್ರೆ ದಡಕ್ ಜಂಪ್ ಮಾಡ್ತೀರಿ, ದಡ ಅಂದ್ರೆ ನದಿಗೆ ಜಂಪ್ ಮಾಡ್ತೀರಿ. ನಾನೂರು ಮಾತಾಡ್ತಾ ಇದ್ದೀವಿ, ಪ್ಲೀಸ್ ಡು ನಾಟ್ ಇಂಟರ್ಫಿಯರ್ ಸರ್. ನೋಡಿ, ಇಲ್ಲೇನ್ ಗೊತ್ತಾ, ನಾವು ಕೇಳಿಸ್ಕೊಳ್ಳಿ. ಈಗ ನಮ್ ಸರ್ಕಾರದ ಮೇಲೆ ಕೂಡ ಒಂದು ಒತ್ತಡ ಇದೆ ಸರ್, ಬಹಳ ಸ್ಪಷ್ಟವಾಗಿ ಹೇಳ್ಬೇಕಿದೆ ನಿಮ್ಗೆ. ಅಲ್ಲಲ್ಲ, ನಮ್ ಸರ್ಕಾರದ ಮೇಲೆ ಕೇಳ್ರಿ, ಮಾತಾಡಕ್ ಬಿಡ್ರಿ.
ಒಂದು ಸರ್ಕಾರ ನಡೆಸ್ತಾ ಇರ್ತೀವಿ. ಈಗ ನೀವು ಯಾವುದೋ ಒಂದು ಹೇಳಿಕೆಯನ್ನ ಮಾಧ್ಯಮದಲ್ಲಿ ಬಂತು ಅಂದಿದ ತಕ್ಷಣ ನಾವು ನಿಮ್ಮ ವಿರುದ್ಧ ಒಂದು ಕ್ರಮ ಕೈಗೊಂಡಿದ ತಕ್ಷಣ ಏನು ಹೇಳ್ತಾರೆ ನೋಡ್ದಾ, ಸರ್ಕಾರ ಅವ್ರ ಪರ ಅಂತೀರಾ, ಸರ್ಕಾರ ಅವ್ರ ಪರ ಅಂತೀರಾ. ಇಲ್ಲ ನಾವು ಮಾಧ್ಯಮದವ್ರ ವಿರುದ್ಧ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಇಲ್ಲ ಸರ್ಕಾರ ಇವ್ರ ಪರ ಅಂತೀರಾ. ಸರ್ಕಾರ ಅವ್ರ ಪರಾನೂ ಅಲ್ಲ, ಸರ್ಕಾರ ಇವ್ರ ಪರಾನೂ ಅಲ್ಲ. ಸರ್ಕಾರದ ಕರ್ತವ್ಯ ಏನು, ತನಿಖೆ ನಡೆಸೋದು ಮಾತ್ರ. ಸರ್ಕಾರ ತನಿಖೆ ನಡೆಸ್ತಾ ಇದೆ. ಜನರೊಳಗಡೆ ಒಂದು ಪರ್ಸೆಪ್ಷನ್ ಅನ್ನ ಬಿಲ್ಡ್ ಮಾಡಬಾರದು ಸರ್ಕಾರ. ನಾನು ಯಾರ್ದೋ ಪರ ಇದ್ದೀನಿ ಅನ್ನೋದನ್ನ ಸರ್ಕಾರ ಹೇಳೋದು ಸಾಧ್ಯ ಇಲ್ಲ. ಕಂಟ್ರೋಲ್ ಮಾಡೋದು ಯಾರು ಜವಾಬ್ದಾರಿ ಆಗಿದ್ರೆ? ಅನಂತ್ ನಾಯ್ಕ್ ಅವರೇ ನೀವ್ ಹೇಳಿ, ಸಂಗ್ರಾಮ್ ಸಿಂಗ್ ಕೂಡ ಹೇಳಿ, ಒಂದು ಪರ್ಸ್ಪೆಕ್ಟಿವ್ ಅಥವಾ ಒಂದು ಜನರಲಿ ಒಪಿನಿಯನ್ ಕ್ರಿಯೇಟ್ ಮಾಡ್ತಿರೋರ್ನ, ಅದು ತಪ್ಪು ಮಾಹಿತಿಗಳನ್ನ ಹಂಚಿಕೊಂಡು ಜನರಲ್ ಒಪಿನಿಯನ್ ಕ್ರಿಯೇಟ್ ಮಾಡ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳೋ ಜವಾಬ್ದಾರಿ ಯಾರ್ದು ಹಾಗಾದ್ರೆ? ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನೀವೆಲ್ಲ ಮಾತಾಡಬೇಕಾಗಿರೋ, ಚರ್ಚೆ ಮಾಡಬೇಕಾಗಿರೋದಂದ್ರೆ, ಸರ್ಕಾರ SIT ಮಾಡಿದೆ. ಯಾರೋ ಒಬ್ಬ ದೂರದಾರ ಕಂಪ್ಲೇಂಟ್ ಕೊಟ್ಟಿದ್ದನ್ನು ಆಧರಿಸಿ ಇವತ್ತು ತನಿಖೆ ಕೆಲಸದಲ್ಲಿ ಇಡೀ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಅದನ್ನು ನಾಡಿನ ಜನತೆಗೆ ತಲುಪಿಸ್ಬೇಕಂತಂದೇಳಿ ನಿಮ್ಮಂಥ ಮಾಧ್ಯಮದವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಂಥ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡುವಂಥ ಕೆಲಸಗಳನ್ನು ಅಲ್ಲಿ ಲೋಕಲಿನ ಕೆಲವು ಪುಡಾರಿಗಳು ಮಾಡಿದ್ದಾರೆ. ಅದು ಈ ಗುಂಪಿನ ಪುಡಾರಿಗಳು, ಆ ಗುಂಪಿನ ಪುಡಾರಿಗಳು, ಎರಡು ಗುಂಪಿನ ಪುಡಾರಿಗಳು ಮಾಡೋ ಕೆಲಸಗಳು ಕೂಡ ತಪ್ಪು. ಅದನ್ನು ನಿರ್ದಾಕ್ಷಿಣ್ಯವಾಗಿ ಅದರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಪೊಲೀಸರು ಮುಂದಾಗಲಿ. ಈಗ ನೀವು ಕೇಳ್ತಾರೋ ಮುಖ್ಯದಂತ ಪ್ರಶ್ನೆ ಏನಂತಂದರೆ, ಇಲ್ಲಿ ಮಾಧ್ಯಮಗಳು, ಯೂಟ್ಯೂಬರ್ಸು, ಚಿಂತಕರು, ನೀವೇನು ನಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತೀವಿ. ನನ್ನ ಅಭಿಪ್ರಾಯ ಅದು ಆರೋಗ್ಯಕರವಾಗಿರಬೇಕು, ಸಾಂವಿಧಾನಿಕ ಭಾಷೆಯ ಚೌಕಟ್ಟಿನಲ್ಲದಿರಬೇಕು. ಅದು ಮೀರ್ತು ಅಂತಂದರೆ ಯಾರಿಗದು ಸಹಿಸೋದಕ್ಕಾಗಲ್ವೋ. ಅಮೃತೇಶ್ವರ ವಕೀಲರು ನನ್ನ ಸ್ನೇಹಿತರಾಗಿದ್ರು ಕೂಡ ನನ್ನ ಮಾತು ಇಷ್ಟ ಆಗಲಿಲ್ಲ, ಅವ್ರು ಹರ್ಟ್ ಆಯ್ತು ಅಂತ ನನ್ನ ಮೇಲೆ ಕಾನೂನನ್ನು ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಕಾನೂನಲ್ಲಿ. ಅಂತಹ ತಿಮರೋಡಿ ಶೆಟ್ಟಿ ತಪ್ಪು ಮಾಡಿದ್ರು ತಪ್ಪೆ, ಯಾರೋ ಧರ್ಮಾಧಿಕಾರಿ ಮಾಡಿದ್ರು ತಪ್ಪೇನಿಲ್ಲ. ಕಾನೂನು ಅವರಿಗೊಂದು ಇವರಂಗಿದು ಇಲ್ಲ, ಎಲ್ರಿಗೂ ಒಂದೇ ಕಾನೂನು. ಇಲ್ಲಿ ನಾಗರಿಕರ ಹಕ್ಕುಗಳನ್ನು ಅವ್ರು ಸಂರಕ್ಷಣೆ ಮಾಡಿ. ಪ್ರಶ್ನೆ ಇರೋದೇನು ಗೊತ್ತಾ, ಇಡೀ ನಾವು ಈ ಪ್ರಕರಣದ ಮುಖ್ಯ ಅಂಶ ಏನು, ಒಂದು ಜಾಗಗಳಲ್ಲಿ ಯಾರನ್ನೋ ಹೂತಾಕಿದ್ದಾರೆ, 10 ಹೆಣಗಳನ್ನು ಅಲ್ಲಿ ಹಾಕಿದ್ದಾರೆ. ನನ್ಗೆ ಗೊತ್ತಿಲ್ಲ ನನಗೆ ಎಷ್ಟು ಸಿಕ್ಕಿದಾವೆ, ಏನು ಸಿಕ್ಕಿದಾವಂತ. ಆ ಪೊಲೀಸರ ಹಿಡ್ಕೊಂಡು ಓಡಾಡೋ ಬಕೆಟ್ಗಳಲ್ಲಿ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದು ನಾನು. ಬಕೆಟ್ಗಳನ್ನು ಮುಚ್ಕೊಂಡು ಹೋಗಿದ್ದಾರೆ. ಮೂಳೆ ಸಿಕ್ತಾ, ಬುರುಡೆ ಸಿಕ್ತಾ, ಇನ್ನೇನು ಸಿಕ್ತಂತಂದೇಳಿ ಯಾವಾಗ ಗೊತ್ತಾಗೋದು ನಮಗೆ? ತನಿಖೆ ಪೂರ್ಣಗೊಂಡು ಚಾರ್ಜ್ ಶೀಟ್ ಆಗಿ ಆ ಚಾರ್ಜ್ ಶೀಟಲ್ಲಿ ಯಾವ ಮೂಳೆ ಇದು, ಯಾರ ಮೂಳೆ, ಗಂಡು ಹೆಣ್ಣು, ಇದೆಲ್ಲ ಗೊತ್ತಾಗೋದು. ಆದರೆ ಈಗ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಏನು ಬರ್ತಾ ಇದೆ, ಇದು ಹೆಣ್ಣಿಂದಂತೆ, ಇದು ಗಂಡಿಂದಂತೆ, ಇದು ಹುಡುಗಂದಂತೆ, ಇದು ಸೂಸೈಡ್. ನೋಡಿ, ಮಾಧ್ಯಮ ಅಂದ್ರೆ ಏನು? ಯೂಟ್ಯೂಬ್ ಬರುತ್ತೆ, ಕೇಳಿಸ್ಕೊಳ್ಳಿ ಮೇಡಮ್, ಮುಗಿಸ್ತೀನಿ. ಮಾಧ್ಯಮ ಅಂದ್ರೆ ರಿಪಬ್ಲಿಕ್ ಟಿವಿ ಒಂದೇ ಅಲ್ಲ, ಮಾಧ್ಯಮ ಅಂದ್ರೆ ಯೂಟ್ಯೂಬ್ ಹೌದು, ಎಲ್ಲ ನಾವು ಏನು ಗೊತ್ತಾ, ನಾವು ಸಾಮಾನ್ಯ ನಾಗರಿಕರು, ನಾವೇನಂದ್ರೆ ನಿಮ್ಮನ್ನ ನೋಡ್ತಾ ಇರ್ತೀವಿ ಅಷ್ಟೇ. ಬೈಟ್ ಪ್ಲೇ ಮಾಡ್ತೀನಿ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಸಿಕ್ಕಿರೋದು ಪುರುಷನ ದೇಹದ ಮೂಳೆ ಅಂತ ಹೇಳಿ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಇರಬಹುದು, ಆದ್ರೆ ಪೊಲೀಸ್ ಇಲಾಖೆ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಯೂಟ್ಯೂಬರ್ಗಳ ತರ 1000 ಮೂಳೆ ಸಿಕ್ಕಿದೆ, ರೆಡ್ ಕಲರ್ ಸೀರೆ ಸಿಕ್ಕಿದೆ, ನಾವು ಹೇಳಿಲ್ಲ ಸರ್. ಮೇನ್ ಸ್ಟ್ರೀಮ್ ಮೀಡಿಯಾಗಳು. ನೋಡಿ, ನಾನು ಒಬ್ಬ ವಕೀಲನಾಗಿ ಹೇಳ್ತೀನಿ, ಅಮೃತೇಶ್ವರ್ ಗೊತ್ತಿದೆ, ಇಡೀ ರಾಜ್ಯದ ನ್ಯಾಯಾಂಗದ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು ಒಬ್ಬ ಕಾನೂನು ತಿಳುವಳಿಕೆ ಇರುವಂತ ಸಾಮಾನ್ಯ ಮನುಷ್ಯನಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಮೂಳೆ ಯಾರ್ದು ಅಂತೇಳಿ ಇವತ್ತನಿಗೂ ಗೊತ್ತಾಗಿಲ್ಲ. ಊಹಾಪೋಹಗಳನ್ನು ಮಾತಾಡ್ತಾ ಇದೀವಿ. ಪೊಲೀಸ್ ಆಫೀಸರ್ಗಳಿಗೆ ಅದು ಗೊತ್ತಿರ್ಬೋದು. ಯಾವಾಗ ಗೊತ್ತಾಗೋದು? ಅದು FSL ಹೋದ್ಮೇಲೆ, ವರದಿ ಬಂದ್ಮೇಲೆ. ನಾವಿಲ್ಲಲ್ಲ, ಅದು ಇದು ಅಲ್ಲಂತೆ, ಇದು ಹೌದಂತೆ, ಹಿಂಗಂತೆ, ಹಂಗಂತೆ, ಈ ಅಂತೆ ಕಂತೆಗಳಲ್ಲಿ ಕಡಿವಾಣಗಳನ್ನು ಹಾಕೋದಕ್ಕಾಗೋದಿಲ್ಲ. ಸತ್ಯಾಸತ್ಯತೆ ಮಾತಾಡಬೇಕಾಗುತ್ತೆ. ಮಾಧ್ಯಮಗಳ ಹಾಗಾದ್ರೆ ಮಾಧ್ಯಮಗಳಲ್ಲಿ ಆಫೀಸ್ಗಳನ್ನೆಲ್ಲ ಬಂದ್ ಮಾಡಬೇಕಾಗುತ್ತೆ. ಮಾಧ್ಯಮಗಳು ಮಾಧ್ಯಮಗಳು ಇರಬೇಕು. ಯಾವ್ದು ಗೊತ್ತಾ, ಇಲ್ಲಿ ಕೇಳಿಸ್ಕೊಳ್ಳಿ ಮೇಡಮ್, ಮಾಧ್ಯಮಗಳು ಬೇಕು ಪ್ರಚೋದನೆ ಮಾಡೋಕ್ಕಾಗಲ್ಲ. ಮಾಧ್ಯಮಗಳು ಬೇಕು ಸತ್ಯ ಹೇಳೋದಕ್ಕೆ, ಮಾಧ್ಯಮಗಳು ಬೇಕು ಜನರಲ್ಲಿ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಬೆಳೆಸೋದಕ್ಕೆ. ಡಿವಿಯೇಟ್ ಮಾಡ್ತಿದ್ದೀರಿ ನನ್ನ ಮಾತನ್ನ. ನಾನು ಹೇಳ್ತಿರೋದು ಆಫೀಸ್ ನ ಬಂದ್ ಮಾಡಿಸೋದು ಇಸ್ ಅ ಕ್ರಮ. ನಾನು ಕ್ರಮಕ್ಕೆ ಮುಂದಾಗ್ತಿಲ್ಲ. ಕಡಿವಾಣ, ಒಂದು ಜವಾಬ್ದಾರಿಯುತವಾದ ಕಡಿವಾಣ ಅವಶ್ಯಕತೆ ಇಲ್ವಾ, ಇದೆಯಾ ಅಂತ ಯಾರು ಜವಾಬ್ದಾರಿಯನ್ನ ಮೀರಿದ್ದಾರೆ ಅಂತ ಕಾನೂನು ತಗೊಳ್ಳಕ್ಕೆ ಅವಕಾಶ ಇದೆ. ನೀವು ಪರ್ಟಿಕ್ಯುಲರ್ ನೋಡಿ, ಒಂದು ನಿಮಿಷ ಮೇಡಮ್, ನಾನು ಹೇಳೋ ಪರ್ಟಿಕ್ಯುಲರ್ ಆಗಿ ಇಂಥ ಮಾಧ್ಯಮ ತಪ್ಪು ಮಾಡ್ತಾ ಇದೆ, ಇಂಥ ಯೂಟ್ಯೂಬರ್ ತಪ್ಪು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನ ಕಾನೂನು ಕ್ರಮ ತಗೊಳ್ಳೋಣ. ಎಲ್ಲ ಮಾಧ್ಯಮಗಳನ್ನು ಏನ್ ಮಾಡಕ್ಕಾಗಲ್ಲ, ಎಲ್ಲ ಮಾಧ್ಯಮಗಳನ್ನ ನಾವು ದೂರ ಮಾಡೋಕ್ಕಾಗಲ್ಲ. ಇವತ್ತು ಒಂದು ದೂರು ಕೂಡ ಕೊಟ್ಟಿದ್ದಾರೆ. ಅರೆ, ಇಂಥ ಗಂಭೀರವಾದ ಪ್ರಕರಣದಲ್ಲಿ ಅಷ್ಟೊಂದು ಮುಖ್ಯವಾದ ವ್ಯಕ್ತಿ, ಆ ಮುಸುಕುದಾರಿ ದೂರುದಾರ, ಆತನನ್ನ ಒಬ್ಬ ಖಾಸಗಿ ವ್ಯಕ್ತಿ ಜೊತೆಯಲ್ಲಿ ಇರ್ಲಿಕ್ಕೆ ಬಿಟ್ಟಿದ್ದೀರಿ. ಖಾಸಗಿ ವ್ಯಕ್ತಿ ಸರ್, ನಾನು ನೇರವಾಗಿ ಹೆಸರು ಹೇಳ್ತೀನಿ ಸರ್. ಈಗ ಗಿರೀಶ್ ಮಟ್ಟಣ್ಣನವರವರ ಮನೆಗೆ ಹೋಗಿರ್ತಾರೆ ಅನ್ನೋದು ನಿಮ್ಮ ಆರೋಪ ಅಲ್ವಾ? ಇದ್ರಲ್ಲಿ ತಪ್ಪೇನು ಅಂತ ಹೇಳಿ, ಅವರಿಗೆ ಲೀಗಲ್ ಪರ್ಮಿಷನ್ ಇದೆಯಂತಲ್ಲ, ದೂರುದಾರನಿಗೆ ಎಲ್ಲಿ ಬೇಕಾದ್ರೂ ಇರ್ಬೋದು.
ಮಹೇಶ್ ಶೆಟ್ಟಿ ಅವ್ರ ಮನೆಯಲ್ಲೋ ಅಥವಾ ಇನ್ನೊಬ್ರು ಗಿರೀಶ್ ಮಟ್ಟಣ್ಣನವರವ್ರ ಮನೆಯಲ್ಲೋ ಅವರಿಗೆ ಲೀಗಲ್ ಆಗಿ ಪರ್ಮಿಷನ್ ಇದೆಯಂತೆ ಮೊಬೈಲ್ ಯೂಸ್ ಮಾಡಕ್ಕೆ, ಲೀಗಲ್ ಆಗಿ ಪರ್ಮಿಷನ್ ಇದೆಯಂತೆ, ತನಿಖೆ ಆದ್ಮೇಲೆ ಎಲ್ಲಿ ಬೇಕಾದ್ರೂ ಹೋಗಕ್ಕೆ, ತಕರಾರು ಯಾಕೆ? ಅವರೇ ಅಡ್ವೈಸರ್ಗಳು. ಅವ್ರು ಉತ್ತರ ಕೊಡ್ಲಿ ಸರ್, ಶ್ಯಾಮ್ ಸುಂದರ್ ಅವರು ಉತ್ತರ ಕೊಡ್ಲಿ. ಹೌದು ಮೇಡಮ್. ಇಲ್ಲಿ ಅವನು ಬೆಳಿಗ್ಗೆ ಕರ್ಕೊಂಡು ಬರ್ತಾರೆ ಬೆಲೆ ಬಾಳುವ ಕಾರಿನಲ್ಲಿ, 4-5 ಜನ ವಕೀಲರು ಬರ್ತಾರೆ, ಬಂದು ಇಲ್ಲಿ ತನಿಖೆಗೆ ಬಿಟ್ಟು ಮತ್ತೆ ವಾಪಸ್ ಪುನಃ ಅದೇ ರೀತಿ ಕರ್ಕೊಂಡು. ಇದರ ಉದ್ದೇಶ ಏನು? ಇದರಿಂದ ಈಗ ನಿಖೇತ್ ಮೌಲ್ಯರು ಮಾತಾಡಿದ್ರಲ್ಲ, ಇವರೆಲ್ಲ ಇದರ ಹಿಂದೆ ಇದ್ದಾರೆ. ಇದಕ್ಕೆ ಖಂಡಿತ 100 ಇದ್ದಾರೆ. ಇಲ್ಲದ್ರೆ ಯಾಕೆ ಇದು ಇಲ್ಲಿ SIT ತನಿಖೆ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅವರು. ಸತ್ಯವನ್ನು ಹೊರಗೆ ಹಾಕ್ಬೇಕಂತೇಳಿ ಇವ್ರು ಯಾಕೆ ಅದು ಯೂಟ್ಯೂಬರ್ಸ್ನೆಲ್ಲ 53 ಎಣ್ಣೆ ಸಿಕ್ಕಿದೆ, 100 ಎಣ್ಣೆ ಸಿಕ್ಕಿದೆ ಅಂತ ಹೇಳುವಂಥದ್ದು, 106 ಎಣ್ಣವನ್ನು ಊತಿದ್ದೇನೆ ಅಂತ ಹೇಳುವುದೊಂದು ದಿವಸ. ಇಷ್ಟು ತನಕ 13 ಆಗುವಾಗ ಒಂದರಲ್ಲಿ ಬಾಡಿ ಸಿಕ್ಕಿದ್ದು, ಬಾಡಿ ಅಲ್ಲ ಎಲುಬು ಸಿಕ್ಕಿದ್ದು. ಆ ಯೂಟ್ಯೂಬರ್ಸ್ನೆಲ್ಲ ಅಷ್ಟೆಲ್ಲ ಸುಳ್ಳು ಯಾಕೆ ಮಾತಾಡುದು? ಅವರ ಮೇಲೆ ಯಾಕೆ ಕ್ರಮ ತಗೊಳ್ಳುವುದಿಲ್ಲ? ಇಲ್ಲ, ಶ್ಯಾಮ್ ಸುಂದರ್ ಅವರೇ, ಈಗ ಈ ದೂರುದಾರ ತನಿಖೆ ಆದ ನಂತರದಲ್ಲಿ ತಿಮ್ಮರೋಡಿ ಅವ್ರ ಮನೇಲಿ ಉಳ್ಕೊಂಡ್ರೆ ತಪ್ಪೇನು? ನನಗೆ ಗೊತ್ತಿಲ್ಲ ಉಳ್ಕೊಳ್ತಿದಾರೋ ಇಲ್ಲೋ ಅಂತ ಹೇಳಿ. ತಮ್ಮ ಆರೋಪದ ಬೇಸಿಸ್ ಮೇಲೆ ನಾನು ಕ್ವೆಶ್ಚನ್ ಕೇಳ್ತಿದ್ದೀನಿ, ತಪ್ಪೇನು? ಆತನಿಗೆ ಸ್ವಾತಂತ್ರ್ಯ ಇಲ್ವಾ? ಅಲ್ಲೇ ಇರುವುದು, ಅಲ್ಲೇ ಎಲ್ಲ ಪಿತೂರಿ ನಡೆಯುವಂತದ್ದು. ಸೌಜನ್ಯ ವಿಷಯದಲ್ಲಿ ಕೂಡ ಅಲ್ಲೇ ಪಿತೂರಿ ನಡೆದದ್ದು. ಈಗ ಸೌಜನ್ಯ ವಿಷಯ ಮುಗಿದ ವಿಷಯ, ಅದಾದ ಮೇಲೆ ಇದೊಂದು ಹೊಸ ನಾಟಕ ಮಾಡುದು ಇವರು. ಅಂದ್ರೆ ಏನು ಪಿತೂರಿ ಅಂದ್ರೆ ನಿಮ್ ಪ್ರಕಾರ ಇದು ಏನಾಗುತ್ತೆ ಅಂತ? ಜೀವಂತವಾಗಬೇಕು. ಇದು ಇಂದು ಏನ್ ಮೇಡಮ್ ಕೇಳುದಿಲ್ಲ? ಅಲ್ಲ, ಪಿತೂರಿ ಮಾಡ್ತಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ಸರ್? ಕೇಳಿಸುದಿಲ್ಲ. ಪಿತೂರಿ ಮಾಡ್ತಾರೆ ಅಂತ ನೀವು ಹೇಳ್ತೀರಲ್ಲ, ಪಿತೂರಿ ಮಾಡ್ತಿದ್ದಾರೆ ಅಲ್ಲ, ಅನ್ನೋದಕ್ಕೆ ತಮ್ಮ ಮಾಧ್ಯಮದಲ್ಲೇ ಬಳಿ ಬರ್ತದೆ, ಜನರು ಹೇಳ್ತಾರೆ. ಮೊನ್ನೆ ಅಲ್ಲಿಗೆ ಹೋಗುವಾಗ ವಿಡಿಯೋ ಮಾಡಿದವನ ರೌಡಿಸಮ್ ಮಾಡಿ ಅದು ವಿಡಿಯೋ ಡಿಲೀಟ್ ಮಾಡಿಸಿದ್ದಾನೆ ಅವರು. ಅದರ ಒಂದು ಚಿಪ್ಪು ನಮಗೆ ಈಗ ಮಾಹಿತಿಗೆ ಲಭ್ಯಕ್ಕೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಅದು ಸಿಕ್ಕಿದ್ರೆ ನಿಮ್ಮ ಗಮನಕ್ಕೆ ತರ್ತೇವೆ ನಾವು. ಓಕೆ ಸರಿ. ಸಂಗ್ರಾಮ್ ಸಿಂಗ್ ಸರ್, ಈಗ ಒಬ್ಬ ದೂರುದಾರ SIT ತನಿಖೆ ಕರೆದಾಗ ಬರ್ತಿದ್ದಾನೆ, ಯಾವ ಜಾಗಗಳಲ್ಲಿ ಉತ್ಖನನ ಆಗ್ತಿದೆ ಅಲ್ಲಿ ಇದ್ದಾನೆ. ಅದಾದ ನಂತರವೂ ಕೂಡ SIT ಗಮನದಲ್ಲೇ ಆತ ಇರಬೇಕು, ಪರಿವೀಕ್ಷಣೆಯಲ್ಲೇ ಆತ ಇರಬೇಕು ಅನ್ನೋ ಕಂಪಲ್ಷನ್ ಇದೆಯಾ? ಮೇಡಮ್, ಹಾಗೇನಿಲ್ಲ. ದಿಸ್ ಇನ್ವೆಸ್ಟಿಗೇಷನ್ ದಟ್ ಇಸ್ ಬಿಂಗ್ ಗೋಯಿಂಗ್ ಆನ್ ಅಕಾರ್ಡಿಂಗ್ ಟು CRPC ಅಂಡ್ IPC. ಈಗ ಪೊಲೀಸ್ನವರ ಡೈರೆಕ್ಷನ್, ನಮ್ಮ ಇವರು ಮೊಹಂತಿಯವರು DG ಅವರು ಏನಿರ್ತಾರೆ ಅದನ್ನು ಅವರು ಹಿ ಕ್ಯಾನ್ ಗಿವ್ ಎ ಡೈರೆಕ್ಷನ್ ಟು ದಿಸ್ ಮುಸ್ಕುಧಾರಿಗೆ. ಆ ಮುಸ್ಕುಧಾರಿ ಯಾರು ಏನು ಎತ್ತ ಅಂತ ಪಬ್ಲಿಕ್ಗೆ ನೋಡೋಣ ಅಂತ ಹೇಳಿದ್ರೂ ಗೊತ್ತಾಗಲ್ಲ. ಅವನೇನು ಫಿಲಮ್ ಸ್ಟಾರ್ ಅವನು? ಅಲ್ಲ, ನಾವು ಹೆಡ್ ಮಾಡಬೇಕಾಗುತ್ತೆ. ಸುಮ್ಮನೆ ಯಾವ ಸೂಪರ್ ಮ್ಯಾನ್ ಸರ್? ನಮಗೆ ಗೊತ್ತಾಗಬೇಕು ವೆದರ್ ಈಸ್ ಎ ಸೂಪರ್ ಮ್ಯಾನ್, ವೆದರ್ ಈಸ್ ಎ ಯೂನ ಸ್ಪೈಡರ್ ಮ್ಯಾನ್. ಇಲ್ಲ, ಹಾಗೆಲ್ಲ ಇಲ್ಲ. ನಾವು ಕೇಳಬೇಕಾಗುತ್ತೆ. ಈಗ ಅದಕ್ಕೋಸ್ಕರ ಏನ್ ಮಾಡಬೇಕು? ಈಗ ಗವರ್ಮೆಂಟ್ ಯಾವ್ದೋ ಫಿಲಮ್ ಅಲ್ಲಿ ಬರ್ದಿತ್ತಲ್ಲ, ಶಕ್ತಿಮಾನ್ ಅಂತ. ಹೇಳಿ ಸರ್, ಅವ್ರು ಮುಗಿಸ್ಲಿ. ಈಗ ನಾನು ಐ ಅಪ್ರಿಷಿಯೇಟ್ ದ ಗವರ್ಮೆಂಟ್ ಫಾರ್ ಹ್ಯಾವಿಂಗ್ ಅಪಾಯಿಂಟೆಡ್ ದಿಸ್ ಥಿಂಗ್. ಬಟ್ ಏನಾಗಿದೆ, ಈಗ ಅಪಾಯಿಂಟ್ಮೆಂಟ್ ಮಾಡುವಾಗ ಒಂದು ಜಡ್ಜ್ಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಬೇಕಾಗಿತ್ತು ಟು ಸಿ ದಿ ಓವರ್ ಆಲ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಲೈಕ್ ಈಗ ಯಾರಿಗೋ ಪಬ್ಲಿಕ್ ಇವ್ರಿಗೂ ಯಾರಿಗೋ ಹೊಡಿತಾ ಇದ್ದಾರಲ್ಲ ಇದರಲ್ಲಿ, ಅದೆಲ್ಲ ಯಾಕೆ? ಮತ್ತು ಇವ್ರದ್ದೆಲ್ಲ ಇದು ಬರ್ತಾ ಇದೆಯಲ್ಲ ಇನ್ವೆಸ್ಟಿಗೇಷನ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ಗೆ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಇದನ್ನು ನಾವು ಟ್ರ್ಯಾಕಪ್ ಮಾಡಬೇಕಾದ್ರೆ ಇಟ್ ಕೆನಾಟ್ ಬಿ ಡನ್ ಬೈ ದಿ ಚೀಫ್ ಆಫ್ ದಿ SIT. ಇಟ್ ಶಾಲ್ ಬಿ ಡನ್ ಬೈ ಸಮ್ ಜಡ್ಜ್. ಆ ಜಡ್ಜ್ ಅವರು ಅನಾಲಿಸಿಸ್ ಮಾಡಿದ್ದೆ, ಹಿ ಕ್ಯಾನ್ ಗಿವ್ ಡೈರೆಕ್ಷನ್ ಟು ದಿ ಗವರ್ಮೆಂಟ್ ಆರ್ ಟು ದಿಸ್ ಥಿಂಗ್. ಅದು ಮಾಡೋಕ್ಕಾಗುತ್ತಾ ಸರ್? ಮಾಡಬೇಕು ಸರ್. ಅದು ಮಾಡದೇ ಇದ್ರೆ ಮುಂದಕ್ಕಿಂತ ಭಾಳ ಗಲಾಟೆ ಆಗುತ್ತೆ.